ಏನೋ ಒಂದ್ ಮಾಡೋಣ ಅಂದ್ರೆ ಏನು? ನೀನ್ ಅಷ್ಟೇ ಕೇಳಿನೂ ಅವ್ರು ಬಾಯ್ ಬಿಟ್ಟಿಲ್ಲ ಅಂದ್ರೆ ಬೈದು ಬಾಯ್ ಬಿಡಿಸ್ತೀಯಾ? ಅದಾಗತ್ತಾ? ಹಾಗಲ್ಲ ಅದಕ್ಕೆ. ಮತ್ ಹೇಗೆ? ಅದನ್ನೇ ಯೋಚನೆ ಮಾಡ್ತಾ ಇದೀನಿ, ಬಟ್ ಗೊತ್ತಾಗ್ತಿಲ್ಲ. ಏನ್ ಬ್ರೋ, ಫುಲ್ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ವಾಟ್ಸ್ ದ ಮ್ಯಾಟರ್? ಏನಿಲ್ವೋ, ನಮ್ ನಕ್ಷತ್ರ ಯಾವ್ದೋ ಹುಡುಗನ್ನ ಪ್ರೀತಿಸ್ತಿದ್ದಾಳೆ. ಆ ಹುಡುಗ ಯಾರು ಅಂತ ಕೇಳಿದ್ರೆ ಹೇಳ್ತಿಲ್ಲ, ಅವಳು ಬಾಯೇ ಬಿಡ್ತಿಲ್ಲ ಅದ್ರ ಬಗ್ಗೆ. ವಾಟ್? ನಕ್ಷತ್ರಂಗೆ ಲವ್ವಾ? ದಾಟ್ಸ್ ಇಂಟ್ರೆಸ್ಟಿಂಗ್. ಆಮೇಲೆ ಏನ್ ಆಮೇಲೆ? ಹುಡುಗ ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ಅವಳು ಬಾಯ್ ಬಿಡ್ತಿಲ್ಲ ಅಂದ್ರೆ ಆಮೇಲೆ ಅಂತೆ. ಆಮೇಲೆ ಈ ರಾಜಣ್ಣಂಗೆ ಎಲ್ಲಾ ವಿಷಯ ಗೊತ್ತು. ರಾಜಣ್ಣ ಅಂದ್ರೆ ಗೊತ್ತಲ್ವಾ, ನಾನ್ ಸಂತೃಪ್ತಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ನನ್ನ ಜೊತೆ ಸ್ಟಾಫ್ ಆಗಿದ್ರು, ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು ಅನ್ನಲ್ಲ ಅವರು. ಅವ್ರಿಗೆಲ್ಲಾ ವಿಷಯ ಗೊತ್ತಿದ್ರು ಅವ್ರ ಹತ್ರ ಹೇಗ್ ಬಾಯಿ ಬಿಡಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕೂತೀನಿ. ಏನ್ ಬ್ರೋ, ಇದು ಒಂದು ಪ್ರಾಬ್ಲಮ್ಮಾ? ಆ ವಿಷಯ ಆಚೆ ಬರಿಸ್ಬೇಕು ಅಂದ್ರೆ ಅದಕ್ಕೊಂದು ಮೆಡಿಸಿನ್ ಇದೆ, ಅದನ್ನ ಕುಡಿಸು, ಎಲ್ಲ ಆಚೆ ಬರುತ್ತೆ. ಮೆಡಿಸನ್? ಇದ್ಯಾವ್ದು ಹೊಸ ಮೆಡಿಸನ್, ನನ್ಗೂ ಗೊತ್ತಿಲ್ದಿರೋದು? ಯಾವ್ದದು ಬ್ರೋ? ಚೇಚೆ, ಸಚ್ ಅನ್ ಎಂಬ್ಯಾರಸಿಂಗ್ ಮೂಮೆಂಟ್. ಇದನ್ನೆಲ್ಲ ನಾನ್ ರಾಜಣ್ಣಂಗೆ, ಅವ್ರ ಬಗ್ಗೆ ಎಷ್ಟು ಗೌರವ ಇದೆ ಗೊತ್ತಾ ನನ್ಗೆ. ನನ್ ಕೈಲಿ ಇದೆಲ್ಲ ಆಗಲ್ಲಪ್ಪ, ಬೇರೆ ಏನಾದ್ರು ಇದ್ರೆ ಹೇಳು. ಡೋಂಟ್ ವರಿ ಬ್ರೋ, ಏನೂ ಆಗಲ್ಲ. ರಾಜನ ಕುಡಿತಿರ್ತಾನೆ. ಹಾ, ಅವಾಗ ಏನೋ ತಗೋತಾ ಇರ್ತಾರೆ, ನನಗ್ ಗೊತ್ತಿಲ್ಲಪ್ಪ. ಮತ್ತೇನು, ಅವರೇ ಕುಡಿಯೋ ಬದಲು ನಿನ್ ದುಡ್ಡಲ್ಲಿ ಕುಡಿಸ್ತಾ ಇದೆಯಾ ಅಷ್ಟೇ. ಲೋ, ನಾನೇ ಅವ್ರಿಗೆ ಕುಡ್ಸಿದ್ರೆ ಅದು ತಪ್ಪಲ್ವೇನೋ? ನಾನೇ ಅವ್ರಿಗೆ ಕುಡೀರಿ ಅಂತ ಒತ್ತಾಯ ಮಾಡ್ದಂಗಾಗಲ್ವಾ ಅದು? ತಪ್ಪು ಗಿಪ್ಪೆಲ್ಲ ಏನಿಲ್ಲ ಬ್ರೋ. ನೀನ್ ಸ್ವಾರ್ಥ ಕುಡಿಸ್ತಾ ಇದೀಯಾ? ಇಲ್ಲ ತಾನೆ. ನಕ್ಷತ್ರನ್ ಲವರ್ ಯಾರು ಅಂತ ತಿಳ್ಕೋಬೇಕು, ಅದನ್ನ ಅವ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ ಇದೇ ದಾರಿ, ಬೆಸ್ಟ್ ದಾರಿ. ಪುಟ್ಟ, ನಿಂಗೆ ಅಂತ ಜ್ಯೂಸ್ ಮಾಡಿದ್ದೀನಿ, ತಗೋ. ಪುಟ್ಟ, ನಿಂಗೇನೋ ತೋರಿಸ್ಬೇಕು, ಸ್ವಲ್ಪ ಬಾ. ಏನು? ಏನೋ ತೋರಿಸ್ಬೇಕು ಅಂದೆ ತಾನೆ, ಎಲ್ಲ ಇಲ್ಲೇ ಹೇಳ್ಬೇಕಾ? ನಿಂಗೆ ಅಂತ ಏನೋ ತಂದಿದ್ದೀನಿ, ಡೆಫಿನೆಟ್ಲಿ ನಿಂಗೆ ಅದಿಷ್ಟ ಆಗೇ ಆಗತ್ತೆ. ನನಗ್ ಮಾತ್ರನಾ? ನಿನಗ್ ಮಾತ್ರನೇ. ಮತ್ತೆ ಯಾರಿದ್ದಾರೆ ಇಲ್ಲಿ? ಬಾ ಬಾ. ಬಾರ್ಗು, ನನ್ ಸೂಟ್ ಎಲ್ಲ ವಾಶ್ಗೆ ಹಾಕಿದ್ದೆ, ವಾಶ್ ಆಗಿದ್ಯಾ? ಐ ನೀಡ್ ಇಟ್. ಬಾರ್ಗು, ಯಾವ ಗುಂಗಲ್ಲಿದ್ಯಾ? ನಿನ್ನೆ ಕೇಳ್ತಿರೋದು ವಾಶ್ ಆಯ್ತಾ? ಬಾರ್ಗು ನಿಂತ್ಕೋ, ನೀನು ಸೀರಿಯಸ್ಲಿ. ಬಾರ್ಗು! ಭಾರ್ಗವಿ, ಎಲ್ಲಿದ್ಯಾ? ಒಂದ್ ನಿಮಿಷ ಬಾಯಲ್ಲಿ. ಹಾತ್ಕೆ ಬಂದೆ, ಬಟ್ಟೆ ಎತ್ತಿಟ್ ಬರ್ತೀನಿ. ಹಾ, ಸರಿ ಸರಿ. ಅಂದ್ರೆ ಕಿವಿ ಸರಿಯಾಗೇ ಇದೆ, ಅಷ್ಟು ದೂರದಿಂದ ಕರೆದಿದ್ದು ಕೇಳಿಸುತ್ತೆ, ಆದ್ರೆ
ನಾನಿಲ್ಲ ಕಣ್ ಮುಂದೆ ನಿಂತು ಮಾತಾಡ್ಸಿದ್ರು ಕೇಳ್ಸಲ್ಲ. ಆಗ್ಲೇ ಅವ್ರಿಬ್ರು ಹಾಗೆ ಆಡಿದ್ರು, ಇವಾಗ ಬಾರ್ಗು. ವಾಟ್ಸ್ ರಾಂಗ್ ವಿತ್ ದಿಸ್ ಪೀಪಲ್? ಯಾಕೆ ಹಿಂಗ್ ಆಡ್ತಿದ್ದಾರೆ? ಯವ್ವ ಯಾವಾಗ್ಲೂ ಮನೇಲೆ ಬಿದ್ದು ಸಾಯುತ್ತೆ. ಈ ಸುಖಕ್ಕೆ ಇದಕ್ ಆಫೀಸ್ ಬೇರೆ ಕೇಳು. ನಾನೊಳೆ ಮನೆಯಿಂದ ಆಫೀಸು, ಆಫೀಸಿಂದ ಮನೆ ಓಡಾಡಿ ಓಡಾಡಿ ಸಾಕಾಗ್ಬೇಕು. ಇದಕ್ಕೆ ಎಲ್ಲ ಕಾಲ್ ಬಿಡಕ್ಕೆ ತಂದು ಬೀಳ್ಬೇಕು. ಹಾಯ್ ಬ್ಯೂಟಿಫುಲ್ ಮ್ಯಾಮ್. ಏಯ್, ಏನೆಂದು ನಾಟಕ? ನಾರ್ಮಲ್ ಆಗಿ ಹಾಯ್ ಮ್ಯಾಮ್ ಅಂತ ಹೇಳಕ್ಕಾಗಲ್ವಾ? ಏನದು ಸ್ಪೆಷಲ್ ಆಗಿ ಹಾಯ್ ಬ್ಯೂಟಿಫುಲ್ ಮ್ಯಾಮ್ ಅನ್ಕೊಂಡು? ಮ್ಯಾಮ್, ನೀವು ಈ ಆಂಗಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅದಕ್ಕೆ ಆಟೋಮೆಟಿಕ್ ಆಗಿ ನನ್ನ ನಾಲ್ಗೆಯಿಂದ ಬ್ಯೂಟಿಫುಲ್ ಅಂತ ಬಂತು. ಇವಾಗ ಒಂದ್ ಸುಂದರವಾಗಿರೋ ಹೂಗೆ ಬ್ಯೂಟಿಫುಲ್ ಅಂತ ಹೇಳಿದ್ರೆ ತಪ್ಪಾಗತ್ತಾ? ಅದೇ ತರ ನಿಮ್ಮಂತ ಬಾಯ್ ಮುಚ್ತೀಯಾ? ಓವರ್ ಆಕ್ಟಿಂಗ್ ಕಿ ದುಕಾನ್. ಇತ್ತೀಚೆಗೆ ನೀನ್ ನನ್ನ ಹತ್ರ ಬಂದ್ರೆ ಮೈಯೆಲ್ಲ ಪರ್ಚ್ಕೊಳಂಗ ಆಗತ್ತೆ. ಹೋಗಿ ಮ್ಯಾಮ್, ನಾನು ಅಷ್ಟು ಪ್ರೀತಿಯಿಂದ ನಿಮ್ಮನ್ನ ಹೊಗಳಿದ್ರೆ ಬೈತಿರಲ್ಲ. ನನಗೆ ನಿನ್ ಕಾಂಪ್ಲಿಮೆಂಟ್ ಬೇಡ. ಬಾರಿಸ್ತೀನಿ ಇಲ್ಲಿ. ಮೊದ್ಲೇ ನನ್ಗೆ ಸೈಕ್ ಆಗಿದೆ, ಇನ್ನೂ ಇರಿಟೇಟ್ ಮಾಡ್ಬೇಡ. ಅದೇನು ಮ್ಯಾಮ್, ನೀವು ಬೈದ್ರು ನಂಗೆ ಒಂಥರ ಇಂಪಾಗಿ ಕೇಳಿಸುತ್ತೆ. ಟೋಟಲಿ ನೀವು ಒಂಥರ ರಸಗುಲ್ಲ ತರ. ಅಂದ್ರೆ ನಾನು ನಿನಗೆ ಕಾಣಿಸ್ತಿದ್ದೀನಿ, ನಾನು ಬೈತಿರೋದು ನಿನಗೆ ಕೇಳಿಸ್ತದೆ ಅಂತ ಆಯ್ತು. ಇದೇನ್ ಮ್ಯಾಮ್ ಹೀಗೆ ಕೇಳ್ತಿದ್ದೀರಾ? ಕಾಣಿಸ್ತಾ ಇರೋದಕ್ಕೆ ನೀವೇನ್ ದೆವ್ವನ? ಇಲ್ಲ ಕಾಣಿಸಿಲ್ಲ ಮುಂದೆ ನಿಂತ್ಕೊಳ್ಳೋಕೆ ನಾನೇನ್ ದೆವ್ವ ಇಡೋ ಮಂತ್ರವಾದಿನ? ಕಾಣಿಸ್ತಿದ್ದೀರಾ ಮ್ಯಾಮ್, ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಯಾಕೆ ಕೇಳ್ತಿದ್ದೀರಾ? ಓ ಮಿಲಿ, ಏನ್ ತುಂಬಾ ದಿನ ಆಯ್ತು ನೋಡಿ. ಹಾಯ್ ಸರ್. ಹಾ, ಆಫೀಸಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ, ಸೊ ಬರಕ್ ಆಗ್ಲಿಲ್ಲ. ವಾಟ್ಸಪ್ ಏ ವಾ, ನನ್ ಫೇವ್ರೆಟ್ ಬೂಂದಿ. ಇದನ್ನ ಯಾರಾದ್ರೂ ಬೇಡ ಅಂತಾರ? ಕುಡಿ. ಇದನ್ನ ಆಮೇಲೆ ತಿನ್ಕೊಂತೀನಿ, ಇದನ್ ಕೊಡಿ. ಹ್ಮ್ ಹ್ಮ್ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಅಡ್ಗೆ ಮನೇಲಿದೆ, ತಗೋ. ಓಕೆ ಸರ್, ಥ್ಯಾಂಕ್ ಯು. ಕೊಡಿ. ಏನ್ ಮ್ಯಾಮ್ ಇದು? ಸರ್ ನನಗ್ ಮಾತ್ರ ಸ್ವೀಟ್ ಕೊಟ್ಟು ನಿಮ್ಮನ್ನ ನೋಡಿದ್ರೆ ನೋಡ್ತಾ ಇರೋ ತರ ಹೋದ್ರು. ಇದ್ ನಿಜನಾ ಅಥವಾ ನನ್ ಕನ್ಸೋ? ಸರ್ ಅವ್ರ ಪಾಪುನ, ಅವ್ರ ಫೇವ್ರೆಟ್ ಪಾಪುನ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗದ? ಇಂಥದೊಂದು ನಡಿಬೋದು, ನಾನು ಅದನ್ನ ನೋಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗ್ ಮಾತ್ರನಾ? ನಿನಗ್ ಮಾತ್ರನೇ? ಮತ್ತೆ ಯಾರಿದ್ದಾರೆ? ಓಕೆ ಸರ್, ಥ್ಯಾಂಕ್ ಯು. ಸರ್ ಸರ್ ಸರ್, ಮ್ಯಾಥ್ಯೂ ಕೊಡಿ. ಬ್ರೋ, ನೀನ್ ತುಂಬಾ ಯೋಚನೆ ಮಾಡಬೇಡ. ರಾಜಣ್ಣನ್ ಕಾಲ್ ಮಾಡಿ ಒಂದ್ ಚಿಕ್ಕ ಪಾರ್ಟಿ ಇದೆ ಬಾ ಅಂತ ಹೇಳು. ಆಗಲ್ಲ ಬ್ರೋ, ಲೈಫಲ್ಲಿ ಇದೆಲ್ಲ ಕಾಮನ್. ಅವಾಗ ಅವಾಗ ಮಜಾ ಮಾಡ್ಬೇಕು, ಒಂಥರ ಕಿಕ್ಕಿರುತ್ತೆ. ಕಾಲ್ ಮಾಡು ನೋಡು. ಇಬ್ರು ಮೆತ್ತಗ್ ಮಾತಾಡಿ. ಅತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ಬೈಸ್ಕೋತೀರಾ. ನೀವ್ ಇದನ್ನ ಸ್ವಲ್ಪ ಮೆತ್ತಿಗೆ ಹೇಳ್ತೀರಾ? ನೀನ್ ಕಾಲ್ ಮಾಡು ಬ್ರೋ. ನಾನ್ ಕಾಲ್ ಮಾಡು ಬ್ರೋ.
ಕಾಲ್ ಮಾಡು. ಅಲ್ಲ ಯೋಚನೆ ಮಾಡು, ಮತ್ತೆ ನಾನು ಇದನ್ನೆಲ್ಲ ಡೋಂಟ್ ವರಿ, ಕಾಲ್ ಮಾಡು. ರಾಜಣ್ಣಂಗೆ ಕಾಲ್ ಮಾಡು. ಹಲೋ, ರಾಜಣ್ಣ ರಾಜಣ್ಣ ಹೋಟ್ಲ್ ಕೆಲ್ಸದಲ್ಲಿ ಬ್ಯುಸಿನಾ? ಇಲ್ಲ ಭೂಪತಿ, ಇವತ್ತು ನನ್ ರಜಾ, ಒಳ್ಳೆ ಜಾಲಿ ಮೂಡಲ್ಲಿದ್ದೀನಿ. ಏನ್ ಹೇಳು? ಒಳ್ಳೆ ಟೈಮ್ಗೆ ಫೋನ್ ಮಾಡಿದೀನಿ. ಹಾಗಾದ್ರೆ ಸೂಪರು. ನಾನು ಒಂದು ಜಾಲಿ ವಿಷಯ ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ಏನಪ್ಪ ಅದು? ಏನಿಲ್ಲ, ರಾತ್ರಿ ಒಂದ್ ಚಿಕ್ಕ ಪಾರ್ಟಿ ಇದೆ, ಒಟ್ಟಿಗೆ ಕೂತು ಸೆಲೆಬ್ರೇಟ್ ಮಾಡೋಣ, ಬರ್ತೀರಾ? ಪಾರ್ಟಿನ ಭೂಪತಿ, ಅದು ನಿನ್ ಜೊತೆ. ನಿನ್ ಹೋಟ್ಲು ಬಿಟ್ಟು ಹೋದ್ಮೇಲೆ ನಮ್ಮನ್ನ ಬರ್ತಿಲ್ಲ. ರಾಜಣ್ಣ, ಯಾಕೆ ಈ ಮಾತು? ನಿಮ್ಮನ್ನೆಲ್ಲ ನಾನು ಯಾವತ್ತಾದ್ರೂ ಮರೆಯಕ್ಕಾಗತ್ತಾ? ಚಾಚಾನು ಬರ್ತಿದ್ದೀರಾ? ಹೇಳ್ರಿಯಾ? ಇಲ್ಲ 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 ಇಲ್ಲ, ನೀವ್ ಚಾಚಿಂಗ್ ಏನೋ ಹೇಳಕ್ ಹೋಗ್ಬೇಡಿ. ಯಾಕೆ, ಅವ್ರು ಬೇಡವಾ? ಅದು ನೀವ್ ಹೇಳ್ಬಿಟ್ರೆ ಸರ್ಪ್ರೈಸ್ ಹೊಟ್ಟೋಗ್ಬಿಡುತ್ತೆ ರಾಜಣ್ಣ. ನಾನೇ ಅವ್ರಿಗೆ ಕಾಲ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ. ಇದೊಂಥರ ಸರ್ಪ್ರೈಸ್ ಪಾರ್ಟಿ ಇದ್ದಾಗೆ. ನೀವೇನೋ ಹೇಳಕ್ ಹೋಗ್ಬಿಡಿ, ನೀವ್ ಬನ್ನಿ. ಓ ಹಾಗಾ, ಸರಿ ಬರ್ತೀನಿ, ಮಜಾ ಮಾಡೋಣ. ಮಾಡೋಣ ಮಾಡೋಣ ರಾಜಣ್ಣ. ಬಾಯ್ ಬಾಯ್. ಅಷ್ಟೇ, ಸಿಂಪಲ್. ಸುಮ್ಮನೆ ಇರ್ತೀಯ ಮಾರಯ್ಯ, ನಿನ್ ಮಾತು ಕಟ್ಕೊಂಡು ಮಾಡ್ಬಾರ್ದು ಕೆಲಸ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಸಿಂಪಲ್ ಸಿಂಪಲ್. ಅದಕ್ಕೆ ಆಪರೇಷನ್ ಖಾಲಿ ಡಬ್ಬಿ ಸಕ್ಸಸ್ ಆಗಿ ಆ ಹುಡುಗನ ಹೆಸರು ಗೊತ್ತಾದ್ರೆ ಸಾಕು.